ಆತ್ಮೀಯ ಮುಖ್ಯ ಗುರುಗಳೇ, ತಮ್ಮೆಲ್ಲರೂ ಕೂಡ ನಮಸ್ಕಾರ. 2025-26ನೇ ಸಾಲಿನ ಯುಡಾಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲನ್ನು ತಾವೆಲ್ಲರೂ ಕೂಡ ಕಂಪ್ಲೀಟ್ ಮಾಡಬೇಕಾಗಿದೆ. ಅದಕ್ಕಾಗಿ ಗೂಗಲ್ಗೆ ಹೋಗಿ ಇಲ್ಲಿ ಯುಡಾಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ, ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತೇಳಿ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೇಟ್ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಕರ್ನಾಟಕ ಗೋ ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲಿ ತಾವು ಸ್ಟೂಡೆಂಟ್ ಮಾಡ್ಯೂಲ್ ಇದೆ ನೋಡಿ, ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತಾವು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕಬೇಕಾಗತ್ತೆ. ತಮ್ಮ ಶಾಲೆಯ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಈಗಾಗಲೇ ತಮ್ಮ ಹತ್ರ ಇದೆ. ಇರದೇ ಇದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಹೊಡೆದು ಮತ್ತೆ ಬೇರೆ ಪಾಸ್ವರ್ಡನ್ನು ತೆಗೆದುಕೊಳ್ಬೇಕಾಗತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ 2025-26 ಸಾಲಿನ ಅಂತ ಹೇಳಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲೋಸ್. ಇಲ್ಲಿ ನೋಡಿ, ತಮ್ಮ ಸ್ಕೂಲ್ ಡ್ಯಾಶ್ ಬೋರ್ಡ್ ಏನಿದೆ 0 ಇದೆ. ಒಂದನೇ ತರಗತಿವಾರು 0, ಎಲ್ಲ 0 ತೋರಿಸ್ತಾ ಇದೆ. ಹಾಗಾಗಿ ತಾವು ಮಾಡಬೇಕಾಗಿದ್ದು ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಇದೆ ನೋಡಿ. ಎಸ್, ಇಲ್ಲಿ ಈ ಪ್ರೋಗ್ರೆಷನ್ ಮಾಡ್ಯೂಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಗೋ ಅಂತ ಹೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಸೆಲೆಕ್ಷನ್, ಕ್ಲಾಸನ್ನು ಸೆಲೆಕ್ಟ್ ಮಾಡಿ. ಮೊದಲನೇ ತರಗತಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ, ಗೋ ಅಂತ ಹೇಳಿ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ ಒಂದನೇ ತರಗತಿ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ 2024-25ನೇ ಸಾಲಿನ 1ನೇ ತರಗತಿ ಲಿಸ್ಟ್ ಓಪನ್ ಆಗುತ್ತೆ. ತಾವು ಮಾಡಬೇಕಾಗಿದ್ದು ಈಗ ಭೀಮಪ್ಪ ಸಿದ್ದಪ್ಪ ಟಕ್ಕೋಡ್ ಅಂತ ಹೇಳಿದೆ. ಇದಕ್ಕೆ ಪ್ರೋಗ್ರೆಷನ್ ಸ್ಟೇಟಸ್ ಇಲ್ಲಿ ನೋಡಿ, ಇವುಗಳನ್ನ ಕಂಪ್ಲೀಟ್ ಮಾಡಬೇಕು. ಇವುಗಳನ್ನೆಲ್ಲ ಫಿಲಪ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಪ್ರೋಗ್ರೆಷನ್ ಸ್ಟೇಟಸ್ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಇದೆ. ಪ್ರಮೋಟೆಡ್ ಮಾಡಿದ್ದೀರಿ ಎಕ್ಸಾಮಿನೇಷನ್ ಥ್ರೂ. ಮಾರ್ಕ್ಸ್ ಕೇಳ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಅಂತೇಳಿ. ನಂಬರ್ ಆಫ್ ಸ್ಕೂಲ್ ಅಟೆಂಡೆಡ್ ಇದೆ, ಅಲ್ಲಿ ಎಷ್ಟು ದಿವಸ ಮಗು ಹಾಜರಾಗಿದ್ದಾನೆ ಅನ್ನೋದನ್ನು ತಾವು ಎಂಟ್ರಿ ಮಾಡ್ತಾ ಇದ್ದೀರಿ. ಆಮೇಲೆ ಸ್ಕೂಲಿಂಗ್ ಸ್ಟೇಟಸ್, ಒಂದು ವೇಳೆ ನಿಮ್ಮಲ್ಲೇ 2ನೇ ತರಗತಿಗೆ ಕಂಟಿನ್ಯೂ ಆಗಿದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತೀರಾ, ಇಲ್ಲ TC ತೆಗೆದುಕೊಂಡು ಹೋಗಿದ್ರೆ ಲೆಫ್ಟ್ ವಿತ್ TC ಅಂತೀರಾ. ಈಗ ಇದೇ ಶಾಲೆಯಲ್ಲಿ ಇರೋದ್ರಿಂದ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ತೆಗಿತಾ ಇದ್ದೀನಿ. 2ನೇ ತರಗತಿಗೆ ಈ ಸೆಕ್ಷನನ್ನು ಕ್ರಿಯೇಟ್ ಮಾಡಿ. ಇದಾದ ನಂತರ ಇಲ್ಲಿ ಅಪ್ಡೇಟ್ ಅಂತ ಹೇಳಿದೆ ನೋಡಿ, ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಡೇಟ್ ಆಯಿತು. ಈ ರೀತಿ ಡನ್ ಅಂಥೇಳಿ ಈ ರೀತಿ ಆಪ್ಷನ್ ಬರುತ್ತೆ. ಸ್ಟೇಟಸ್ಸು ಎಲ್ಲ ನೋಡಿ, ಪೆಂಡಿಂಗ್ ಇದೆ ಕೆಳಗಡೆ. ಇವೆಲ್ಲ ಕೂಡ ಅಪ್ಡೇಟ್ ಮಾಡಿ ಆಗ ಇಲ್ಲಿ ಡನ್ ಅಂಥೇಳಿ ಬರುತ್ತೆ. ಪ್ರತಿಯೊಂದು ಮಗುವಿನ ಪರ್ಸೆಂಟೇಜು, ಆಮೇಲೆ ನಂಬರ್ ಆಫ್ ಸ್ಕೂಲ್ ಅಟೆಂಡೆಡ್ ಡೇಸು, ಇವನ್ನೆಲ್ಲ ಹಾಕಿದ ನಂತರ ಅಪ್ಡೇಟ್ ಮಾಡಿ ಕೊನೆಗೆ ಎಲ್ಲ ತರಗತಿ ಮಕ್ಕಳು, ಈಗ 1ನೇ ತರಗತಿ ಮಕ್ಕಳು ಎಲ್ಲ ಆದ ನಂತರ ಫೈನಲೈಸ್ ಮಾಡಿ ಕ್ಲಿಕ್ ಮಾಡಬೇಕು. ಹೀಗೆ ಪ್ರತಿ ತರಗತಿವಾರು ಮಕ್ಕಳ ಮಾಹಿತಿಯನ್ನು ಹಾಕಿ ಫೈನಲೈಸ್ ಮಾಡಿ ಈ ರೀತಿ ಮಾಡುವುದರಿಂದ ತಮಗೆ ಡ್ಯಾಶ್ಬೋರ್ಡ್ನಲ್ಲಿ ಮತ್ತು ನಿಮ್ಮ ಅಂಕಿ ಸಂಖ್ಯೆಗಳನ್ನು ತೋರಿಸ್ತವೆ. SATS ಡ್ಯಾಶ್ಬೋರ್ಡು ಮತ್ತು ನಮ್ಮ ಯುಡಾಸ್ ಪ್ಲಸ್ ಡ್ಯಾಶ್ಬೋರ್ಡು ಎರಡೂ ಕೂಡ ಈಕ್ವಲ್ ಆಗಬೇಕು. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಈ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡೋಣ. ಇನ್ನು ಪ್ರೋಗ್ರೆಷನ್ ಮಾಡ್ಯೂಲಲ್ಲಿ ಈಗ ನಾವು 5ನೇ ಕ್ಲಾಸ್, ಫಾರ್ ಎಕ್ಸಾಂಪಲ್ ಎಕ್ಸಿಟ್ ಕ್ಲಾಸಲ್ಲಿ 5ನೇ ತರಗತಿ ಇದ್ದಾಗ ಹೋದ ವರ್ಷ 5ನೇ ತರಗತಿ ಮಕ್ಕಳು ತೋರಿಸ್ತವೆ. ಆ ಮಕ್ಕಳದು ನಾವು ಮಾಹಿತಿಯನ್ನು ಹಾಕ್ತಾ ಇರ್ತೀರಿ. ಕೊನೆಗಿಲ್ಲಿ ತಮಗೇನು ಬರುತ್ತೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಪ್ರಮೋಟ್ ಮಾಡಿದಿರಿ, ಪರ್ಸೆಂಟೇಜನ್ನು ಹಾಕ್ತಾ ಇದ್ದೀರಿ, ನಂಬರ್ ಆಫ್ ಡೇಸನ್ನು ಕೂಡ ಹಾಕ್ತೀರಿ. ಸ್ಕೂಲಿಂಗ್ ಸ್ಟೇಟಸ್ ನೋಡಿ, ಲೆಫ್ಟ್ ವಿತ್ TC ಅಂತ ಹೇಳಿ ಒಂದೇ ಆಪ್ಷನ್ ಬರುತ್ತೆ. ಯಾಕಂದರೆ ನಿಮ್ಮಲ್ಲಿ ಅದು ಎಕ್ಸಿಟ್ ಕ್ಲಾಸ್ ಇರೋದ್ರಿಂದ ಲೆಫ್ಟ್ ವಿತ್ TC ಅನ್ಬೇಕಾಗುತ್ತೆ. ಈ ರೀತಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ದಯವಿಟ್ಟು ಒಂದು 2-3 ದಿನದಲ್ಲಿ ಈ ಪ್ರೋಗ್ರೆಷನ್ ಮಾಡ್ಯೂಲನ್ನು 2025-26ನೇ ಸಾಲಿನ ಪ್ರೋಗ್ರೆಷನ್ ಮಾಡ್ಯೂಲನ್ನು ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಲು ವಿನಂತಿಸಿದೆ. ಧನ್ಯವಾದಗಳು.